ದ್ವೇಷ ಎಂಬುದು ನಮ್ಮ ಹೆಗಲೇರಿದ ಭಾರದ ಚೀಲದಂತೆ. ನೀವು ದ್ವೇಷ ಮುಂದುವರಿಸಿದಷ್ಟು ಆ ಚೀಲ ಹೆಗಲ ಮೇಲೆಯೇ ಇರುತ್ತೆ. ಹೀಗೆ ಎಷ್ಟು ದಿನ, ಎಷ್ಟು ಕಾಲಗಳು, ಎಷ್ಟು ವರ್ಷಗಳ ಕಾಲ ಭಾರ ಹೊತ್ತೇ ಇರುತ್ತೀರಾ. ಅದನ್ನು ಕೆಳಗಿಳಿಸಿ ಮಿತ್ರತ್ವದ ಕೈ ಚಾಚಿಬಿಡಿ. ಆಗ ಬದುಕಿನ ಬೆಟ್ಟ ಸುಲಭವಾಗಿರಬಹುದು. ಅಂಗೈಯಲ್ಲಿ ಅದೃಷ್ಟ ರೇಖೆಯನ್ನು ಹುಡುಕುವ ಬದಲು ದುಡಿಯುವ ದಾರಿ ಹುಡುಕಿದರೆ ಬದುಕು ಬದಲಾಗುವುದು. ನಮಗೆ ಕಷ್ಟ ಬಂದಾಗ ಯಾರ ಸಹಾಯ ಮಾಡಲಿಲ್ಲ ಅಂತ ಅಂದುಕೊಳ್ಳುವ ಮುಂಚೆ ಯೋಚನೆ ಮಾಡಿ, ನಾವು ಸುಖವಾಗಿದ್ದಾಗ ಯಾರಿಗಾದರೂ ಸಹಾಯ ಮಾಡಿದ್ದೀವಾ ಅಂತ. ಹಾಗೇನಾದರೂ 4-6 ಜನರಿಗೆ ಸಹಾಯ ಮತ್ತು ಒಳ್ಳೆಯ ಕೆಲಸ ಮಾಡಿದರೆ ದೇವರು ಯಾವುದಾದರೂ ರೂಪದಲ್ಲಿ ಬಂದು ನಮ್ಮ ಕಷ್ಟ ಕಾಲದಲ್ಲಿ ನಮ್ಮನ್ನು ಕಾಪಾಡುತ್ತಾನೆ. ಸಂಬಂಧ ಕಡಿದು ಹೋದರೂ ಸಹ ನಿಜವನ್ನು ಹೇಳಿರಿ. ಸುಳ್ಳು ಹೇಳಿ ನಂಬಿಕೆಯನ್ನು ಮಾತ್ರ ಕಳೆದುಕೊಳ್ಳಬೇಡಿ. ಏಕೆಂದರೆ ತುಂಡಾದ ಸಂಬಂಧ ಎಂದಾದರೂ ತಿರುಗಿ ಒಂದಾಗಬಹುದು, ಆದರೆ ಕಳೆದು ಹೋದ ನಂಬಿಕೆ ತಿರುಗಿ ಬರುವುದಿಲ್ಲ. ಈ ಜಗದಲ್ಲಿ ಶ್ರೇಷ್ಠ ವ್ಯಕ್ತಿ ಉಳ್ಳವರು ಸೋತಿದ್ದು ಇತಿಹಾಸದಲ್ಲಿಯೇ ಇಲ್ಲ. ಒಂದು ವೇಳೆ ಅಂಥ ಸಮಯ ಬಂದರೆ ನಾನು ಬಂದೇ ಬರುತ್ತೇನೆ. ಪ್ರಾರ್ಥನೆ ಫಲಿಸುತ್ತೆ ಅನ್ನುವುದು ಎಷ್ಟು ಸತ್ಯವೋ, ಶಾಪವೂ ಫಲಿಸುತ್ತೆ ಅನ್ನುವುದು ಅಷ್ಟೇ ಸತ್ಯ. ದಯವಿಟ್ಟು ಯಾರಿಗೂ ನೋವು ನೀಡುವ ಮುನ್ನ ಒಂದು ಸಾರಿ ಆ ನೋವಿನ ಬಗ್ಗೆ ಯೋಚಿಸಿ. ತಪ್ಪುಗಳು, ಸೋಲುಗಳು, ಅವಮಾನಗಳು, ನಿರಾಸೆಗಳು, ತಿರಸ್ಕಾರಗಳು ಇವುಗಳೆಲ್ಲವೂ ಉನ್ನತಿ ಮತ್ತು ಬೆಳವಣಿಗೆಯ ಭಾಗಗಳು. ಯಾವ ವ್ಯಕ್ತಿಯೂ ಆ ಅನುಭವಗಳಿಂದ ಹಾದು ಹೋಗದೆ ಜೀವನದಲ್ಲಿ ಗೌರವದ ಸ್ಥಾನವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಯೋಚಿಸಿ ನೋಡು. ಒಂಟಿಯಾಗಿದ್ದೀನಿ ಎಂದು ಯಾವತ್ತೂ ಹೆದರಬೇಡ. ಜಗತ್ತಿಗೆ ಬೆಳಕು ಕೊಡುವ ಸೂರ್ಯ ಕೂಡ ಒಂಟಿನೇ. ನೀನು ನಡೆಯುವ ದಾರಿ ನಿಯತ್ತಾಗಿದ್ದರೆ ನೀನೇ ಒಂದು ಸೈನ್ಯ. ಅಂದ ಮತ್ತು ಆನಂದ ಬೇರೆಲ್ಲೂ ಇರುವುದಿಲ್ಲ, ನಿನ್ನೊಳಗೆ ಇರುತ್ತದೆ. ಮತ್ತೆಲ್ಲೂ ಹುಡುಕಬೇಡ. ಸಹಿಸಿಕೊಳ್ಳುವವರಿಗೆ ತಾಳ್ಮೆ ಇದ್ದು ಬಿಟ್ಟರೆ ದುಃಖ ನೀಡುವವರು ಇದ್ದು ಸತ್ತಂತೆ. ಸಿಗುವ ಸಮಯದಲ್ಲಿ ಸಾಧಿಸುವ ಪ್ರಯತ್ನವಿರಲಿ. ನೀನು ಎಲ್ಲ ವಿಷಯಗಳಲ್ಲೂ ಸೋತಾಗ, ದಿಕ್ಕು ಕಾಣದಾಗ ಪರಮಾತ್ಮ ನಿನಗೆ ಮತ್ತೊಂದು ಬಾಗಿಲನ್ನು ತೆರೆಯುವವರೆಗೂ ಅವನ ಹೆಸರನ್ನು ಉಚ್ಚರಿಸುತ್ತಾ ಇರು. ಏಕೆಂದರೆ ಹರೇ ಕೃಷ್ಣ ಹರೇ ರಾಮ ಮಂತ್ರವು ಗೆಲುವಿನ ಕೀಲಿಕೈ. ಜೀವನದಲ್ಲಿ ಆದಷ್ಟು ಸಂತೋಷವಾಗಿರಲು ಪ್ರಯತ್ನಿಸು. ಇನ್ನೆಷ್ಟು ಸಮಯ ಉಳಿದಿದೆ ಎಂದು ಯಾರಿಗೂ ಗೊತ್ತಿಲ್ಲ. ಎಲ್ಲರೂ ಕಾಲದ ಕೈಗೊಂಬೆಗಳು. ಗಂಗೆಯಲ್ಲಿ ಸ್ನಾನ ಮಾಡಿದರೆ ಪಾಪ ಕಳೆದು ಹೋಗುವುದಿಲ್ಲ. ಮನಸ್ಸಿನಲ್ಲಿ ಹುಟ್ಟುವ ಯೋಚನೆಗಳು ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಮಾಡಿದರೆ ನೀನು ಯಾವ ಸ್ನಾನ ಮಾಡಿಯೂ ಪ್ರಯೋಜನವಿಲ್ಲ. ಅತ್ಯಂತ ಒಳ್ಳೆಯ ಆಯುಧ ಸಹನೆ. ಬಹುದೊಡ್ಡ ಪ್ರತಿಕಾರ ಮೌನ. ಹಣ ಎಂಬುದು ಮನುಷ್ಯನನ್ನು ಬದಲಾಯಿಸುವುದಿಲ್ಲ, ಮನುಷ್ಯನ ನಿಜ ಸ್ವರೂಪವನ್ನೇ ಹೊರಗೆ ಹಾಕುತ್ತದೆ. ನೀವು ಉತ್ತಮರಾಗಿದ್ದರೂ ಕೆಲವರು ನಿಮ್ಮನ್ನು ಯಾವತ್ತೂ ಇಷ್ಟಪಡಲಾರರು. ಏಕೆಂದರೆ ನಿಮ್ಮೊಳಗಿರುವ ಪುಣ್ಯ ಆತ್ಮ ಅವರ ಒಳಗಿರುವ ರಾಕ್ಷಸನನ್ನು ಅಲ್ಲಾಡಿಸುತ್ತಿರುತ್ತದೆ. ಉತ್ತಮರ ಒಳ್ಳೆಯ ಆತ್ಮ ಕೆಟ್ಟವರ ರಾಕ್ಷಸತ್ವವನ್ನು ಕಂಪಿಸುತ್ತದೆ. ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಅಂಡ್ ಶೇರ್.